ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ತ್ ಟೆಸ್ಟ್ ಡೇ 1ನಲ್ಲಿ ಭಾರತ 204ಕ್ಕೆ 6 ವಿಕೆಟ್ ಕಳೆದುಕೊಂಡು ದಿನವನ್ನು ಮುಗಿಸಿದೆ. ಸೊ ತುಂಬಾ ಟಫ್ ಇತ್ತು ಇವತ್ತಿನ ವಿಕೆಟು. ಸೊ ಗ್ರೀನ್ ಪಿಚ್ ಆಗಿತ್ತು. ಸೊ ಅದರ ಹೊರತಾಗಿ ಮಳೆ ಕೂಡ ಕಾಟ ಕೊಡ್ತಾ ಇತ್ತು. ಸೊ ಮಳೆಯ ಕಾರಣದಿಂದ ಜಾಸ್ತಿ ಓವರ್ಸ್ ಏನು ಆಡಿಸೋದಕ್ಕಾಗಿಲ್ಲ. ಇವತ್ತು 64 ಓವರ್ ಅಷ್ಟೇ ಬೌಲ್ ಮಾಡೋಕ್ಕಾಗಿದ್ದು. ಸೊ ಲಾಸ್ಟ್ ಸೆಷನ್ ಒಂದೇ ಕರೆಕ್ಟಾಗಿ ಫುಲ್ ಸೆಷನ್ ಆಡಿರೋದು ಅಂತಲೇ ಹೇಳ್ಬೋದು. ಸೊ ಸ್ಟಾರ್ಟಿಂಗಿಂದನೂ ಕೂಡ ಓವರ್ ಕಾಸ್ಟು ಹಾಗೆಯೇ ಮಳೆಯ ಪ್ರಭಾವದಿಂದ ಸಖತ್ ಸ್ವಿಂಗ್ ಆ್ಯಂಡ್ ಬೌನ್ಸ್ ಎಲ್ಲ ಕೂಡ ಇತ್ತು. ಸೊ ಇದರೊಂದಿಗೆ ಜಾಸ್ತಿ ರನ್ಸ್ ಹೊಡೆಯೋದಕ್ಕೆ ಆಗಲಿಲ್ಲ. ಸೊ ಸರ್ವೈವ್ಗೋಸ್ಕರ ಆಡಿದ್ರು ಸ್ಟಾರ್ಟಿಂಗ್ನಲ್ಲಿ ಅಂತಲೇ ಹೇಳ್ಬೋದು. ಸೊ ಅದಾದ ಬಳಿಕ ಸ್ವಲ್ಪ ರನ್ಸ್ಗಳು ಬಂತು. ಸೊ ಇವತ್ತಿನ ದಿನದಾಟದಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಸ್ಟ್ರೈಟ್ ಅವೇ ಇಂಗ್ಲೆಂಡು ಬಾಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಟಾಸ್ನಲ್ಲಂತೂ ಲಕ್ಕಿಲ್ಲ ಭಾರತಕ್ಕೆ, ಮ್ಯಾಚ್ನಲ್ಲಾದರೂ ಲಕ್ ಇದೆಯಾ ಅಂತ ನೋಡಬೇಕು ಮುಂದೆ. ಸೊ ಯಶಸ್ವಿ ಜೈಸ್ವಾಲ್ ಮೊದಲೇ ಔಟ್ ಆಗ್ತಾರೆ ಇವತ್ತು. ಕೇವಲ 2 ರನ್ ಗಳಿಸಿ ಗೂಸ್ ಆಟ್ಕಿನ್ಸನ್ ಅವ್ರಿಗೆ ಆಲ್ಬಿಡ್ ಬ್ಲೂಗೆ ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ಸುದರ್ಶನ್ ಮತ್ತು ರಾಹುಲ್ ಅವರಿಂದ ಕೊಂಚ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ಇನ್ಫ್ಯಾಕ್ಟ್ ಚೆನ್ನಾಗಿಯೇ ಆಡ್ತಾ ಇರ್ತಾರೆ. ಸೊ ಬಾಲ್ ಕೂಡ ಸಖತ್ ಸ್ವಿಂಗ್ ಆಗ್ತಾ ಇತ್ತು. ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಎರಡೂ ಕೂಡ ಸಖತ್ತಾಗಿ ಆಗ್ತಾಯಿತ್ತು. ಬೌಲರ್ಸ್ಗಳು ಕೂಡ ಒಳ್ಳೆ ಬೌಲಿಂಗ್ ಮಾಡ್ತಾಯಿದ್ರು ಇಂಗ್ಲೆಂಡ್ ಕಡೆಯಿಂದ. ಸೊ ಅದಕ್ಕೆ ಪ್ರತಿಫಲವಾಗಿ ರಾಹುಲ್ ಅವರು ಔಟ್ ಆಗಬೇಕಾಗಿ ಬರುತ್ತೆ ಕ್ರಿಸ್ ವೋಕ್ಸ್ ಅವ್ರಿಗೆ. ಅನ್ಫಾರ್ಚುನೇಟು. ಸೊ ಚಾಪ್ ಡೌನ್ ಆಗ್ತಾರೆ ಅವರು. ಸೊ ಅವ್ರು ಔಟ್ ಆದ ಬಳಿಕ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಅವರಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಸುದರ್ಶನ್ ಅಂತೂ ಚೆನ್ನಾಗಿಯೇ ಲೀವ್ ಮಾಡ್ತಾಯಿದ್ರು 4 ಸ್ಟಂಪ್ 5 ಸ್ಟಂಪ್ ನಲ್ಲಿ ಬಂದಂತಹ ಬಾಲ್ಗಳನ್ನು. ಸೊ ಅವ್ರಿಗೆ ಶುಭ್ಮನ್ ಗಿಲ್ ಕೂಡ ಒಳ್ಳೆ ಚೆನ್ನಾಗಿಯೇ ಸಾಥ್ ಕೊಡ್ತಾಯಿದ್ರು. ಸೊ ಈ ಪಾರ್ಟ್ನರ್ಶಿಪ್ಪು ಚೆನ್ನಾಗಿ ಮುಂದುವರಿತಾ ಇತ್ತು. 45 ರನ್ ಪಾರ್ಟ್ನರ್ಶಿಪ್ ಬಂದಿತ್ತು. ಸೊ ಅನ್ಫಾರ್ಚುನೇಟ್ಲಿ ಗಿಲ್ ರನ್ಔಟ್ ಆಗಬೇಕಾಗಿ ಬರುತ್ತೆ. ತುಂಬಾ ಹರಿ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ರನ್ನೇ ಇರಲಿಲ್ಲ. ಸೊ ಸ್ಟ್ರೈಟೇ ಹೊಡ್ಕೊಂಡು ಬೋಲ್ಬಿಟ್ರು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು. ಸೊ ಡೈರೆಕ್ಟ್ ಹಿಟ್ ಬಿತ್ತು ಆಟ್ಕಿನ್ಸನ್ ಅವರಿಂದ. ಸೊ ಇದರೊಂದಿಗೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಎಂಡ್ ಆಯಿತು ಅಂತಲೇ ಹೇಳ್ಬೋದು. ಅದಾದ ಬಳಿಕ ಕರುಣ್ ನಾಯರ್ ಮತ್ತು ಸುದರ್ಶನ್ ನಡುವೆ ಪಾರ್ಟ್ನರ್ಶಿಪ್ ಬರುತ್ತೆ. ಅಷ್ಟರಲ್ಲಿ ಚೆನ್ನಾಗಿ ಆಡ್ತಿದ್ದ ಸುದರ್ಶನ್ ಅವ್ರನ್ನ ಜಾಶ್ ಟಂಗ್ ಅವರು ಔಟ್ ಮಾಡ್ತಾರೆ. ಅದು ಬ್ಯೂಟಿಫುಲ್ ಬಾಲ್ ಆಗಿತ್ತು. ಸೊ ಎಂಥ ಬ್ಯಾಟ್ಸ್ಮನ್ಗಾದ್ರೂ ಕಾಟ ಕೊಡೋ ಬಾಲೇನೇ ಅದು. ಸೊ ಬಾಲ್ ಬಗ್ಗೆ ಮಾತಿರಲಿಲ್ಲ. ಸೊ ಸುದರ್ಶನ್ 38 ರನ್ ಗಳಿಸಿ ಔಟ್ ಆಗ್ತಾರೆ. ಚೆನ್ನಾಗಿ ಆಡ್ತಿದ್ರು ಇನ್ಫ್ಯಾಕ್ಟು. ಸೊ ಅದಾದ ಬಳಿಕ ಜಡೇಜಾ ಕೂಡ ಬೇಗ ಔಟ್ ಆಗ್ತಾರೆ ಜಾಶ್ ಟಂಗ್ ಅವ್ರಿಗೆ. ಒಂಥರ ಸಿಮಿಲಿಯರ್ ಬಾಲ್ ಅಂತಲೇ ಹೇಳ್ಬೋದು. ಹೇಗೆ ಸುದರ್ಶನ್ ಅವ್ರಿಗೆ ಹಾಕಿದ್ರು ಅದೇ ರೀತಿಯಾದಂತಹ ಬಾಲನ್ನು ಇವ್ರಿಗೂ ಕೂಡ ಹಾಕಿದ್ರು. ಸೊ ಅವರು ಕೂಡ ಒಂದು ಜಾಫ್ ಆಗಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಾದ ಬಳಿಕ ಕರುಣ್ ನಾಯರ್ ಮತ್ತು ಧ್ರುವ್ ಜುರೇಲ್ ಅವರಿಂದ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಈ ಪಾರ್ಟ್ನರ್ಶಿಪ್ಪಿಂದನೇ ಇವತ್ತಿನ ದಿನ ಎಂಡ್ ಮಾಡ್ತೀವಿ. ಅಷ್ಟರಲ್ಲಿ ಧ್ರುವ್ ಜುರೇಲ್ಗೆ ಒಂದು ಲಕ್ ಸಿಕ್ಕಿತ್ತು. ಅಂದರೆ LBW ಹಿಂದಿನ ಬಾಲ್ನಲ್ಲಿ ಸೊ ಮಿಸ್ಸಿಂಗ್ ಆಗಿತ್ತು. ಅದಾದ ನೆಕ್ಸ್ಟ್ ಬಾಲೇ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಗೂಸ್ ಆಟ್ಕಿನ್ಸನ್ ಅವ್ರಿಗೆ. ಸೊ ಇದರೊಂದಿಗೆ 19 ರನ್ ಗಳಿಸಿ ಧ್ರುವ್ ಜುರೇಲ್ ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ವಾಷಿಂಗ್ಟನ್ ಸುಂದರ್ ಮತ್ತು ಕರುಣ್ ನಾಯರ್ ನಡುವೆ ಒಂದೊಳ್ಳೆ ಬೆಂಕಿ ಪಾರ್ಟ್ನರ್ಶಿಪ್ ಬರ್ತಾಯಿದೆ. ಸೊ ಅದೇ ಪಾರ್ಟ್ನರ್ಶಿಪ್ ಇವತ್ತು ಎಂಡ್ ತನಕನೂ ಬಂತು ಅಂತಲೇ ಹೇಳ್ಬೋದು. ಸೊ ಭಾರತ ಸ್ಟ್ರಗಲ್ ಮಾಡ್ತಾಯಿದ್ರು. 153ಕ್ಕೆ 6 ವಿಕೆಟ್ ಕಳೆದುಕೊಂಡು ಆವಾಗ ಈ ಪಾರ್ಟ್ನರ್ಶಿಪ್ ಸಖತ್ತಾಗಿ ಬರ್ತಾಯಿದೆ. ಸೊ ಕರುಣ್ ನಾಯರ್ ಅದ್ಭುತವಾದ 50ಯನ್ನು ಕೂಡ ಗಳಿಸಿದ್ದಾರೆ ದಿನದ ಎಂಡ್ನಲ್ಲಿ. ಸೊ 7 ಬೌಂಡ್ರಿಯೊಂದಿಗೆ 52ರಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಕರುಣ್ ನಾಯರ್ ಅವರು. 98 ಬಾಲ್ನ ಪೇಸ್ ಮಾಡಿದ್ದಾರೆ. ಅವರಿಗೆ ವಾಷಿಂಗ್ಟನ್ ಸುಂದರ್ ಒಳ್ಳೆ ಸಾಥ್ ಕೊಡ್ತಾಯಿದ್ದಾರೆ. 45 ಬಾಲ್ನಲ್ಲಿ 19 ರನ್ ಗಳಿಸಿ ಸೊ ಇವತ್ತಿನ ದಿನವನ್ನು ಎಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜಾಶ್ ಟಂಗ್ ಆಟ್ಕಿನ್ಸನ್ 2 ವಿಕೆಟ್ ಪಡೆದರೆ ಕ್ರಿಸ್ ವೋಕ್ಸ್ 1 ವಿಕೆಟ್ ಪಡೆದಿದ್ದಾರೆ. ಸೊ 6 ವಿಕೆಟ್ ಏನು ಬಂದಿದೆ ಇವತ್ತು. ಸೊ ನಾಳೆ 300+ ಅಥವಾ 350 ಬಂದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹೌದು, ಇನ್ನೂ ಕೂಡ ಇಂಗ್ಲೆಂಡ್ ಬ್ಯಾಟಿಂಗ್ ಆಡಿಲ್ಲ. ಆವಾಗೇ ಗೊತ್ತಾಗುತ್ತೆ ಪಿಚ್ಚು ಹೇಗಿದೆ ಅಂತ. ಖಂಡಿತವಾಗ್ಲೂ ನೋಡೋಕ್ಕಂತೂ ತುಂಬಾ ಟಫ್ ಆಗಿದೆ ಆಡೋಕ್ಕೆ ಇನ್ಫ್ಯಾಕ್ಟ್. ಯಾಕಂದರೆ ಫುಲ್ ಗ್ರೀನ್ ಪಿಚ್ ಆಗಿರೋದ್ರಿಂದ ಬೌಲರ್ಸ್ಗೆ ತುಂಬಾ ಹೆಲ್ಪ್ ಸಿಗ್ತಾ ಇದೆ. ಸೊ ಹಾಗಾಗಿ ಭಾರತದ ಕಡೆ ಕೂಡ ಒಳ್ಳೆ ಬೌಲರ್ಸ್ ಇರೋದ್ರಿಂದ ಇಂಗ್ಲೆಂಡ್ಗೂ ಕೂಡ ಬ್ಯಾಟಿಂಗ್ ಮಾಡೋದು ಸುಲಭ ಆಗೋದಿಲ್ಲ. ಸೊ ಹಾಗಾಗಿ 300+ ರನ್ಸನ್ನು ಖಂಡಿತವಾಗ್ಲೂ ನಾಳೆ ಹೊಡಿಲೇಬೇಕು. ಸೊ ಹೊಡೆದ್ರೆ ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟು. ಸೊ ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್. ನಾಳೆ 300+ ರನ್ಸ್ ಬಂದರೆ ಬಾಲಿಂಗ್ ನಮ್ಮದು ಕೂಡ ಅದೇ ರೀತಿ ಬೀಳುತ್ತೆ ಇಂಗ್ಲೆಂಡ್ ಅವರು ಹೇಗೆ ಹಾಕಿದ್ರು ಅಂತ ಅನಿಸ್ತಾ ಇದೆ. ಸೊ ಗ್ರೀನ್ ವಿಕೆಟ್ ಇರೋದ್ರಿಂದ ಇಂಗ್ಲೆಂಡ್ಗೂ ಕೂಡ ಆಗಲೇ ಹೇಳಿದಾಗೇ ಈಜಿ ಇರೋದಿಲ್ಲ ಖಂಡಿತವಾಗ್ಲೂ ಬ್ಯಾಟಿಂಗ್ ಮಾಡೋದಕ್ಕೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್. ಥ್ಯಾಂಕ್ ಯು, ಬಾಯ್.